ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ UGC ಕಡೆಯಿಂದ ನಿನ್ನೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಪ್ರಾಪರಾಗಿ ಡಿಗ್ರಿಗೆ ಫಸ್ಟ್ ಇಯರ್ಗೆ ಅಡ್ಮಿಷನ್ ಯಾವಾಗಿಂದ ಶುರು ಮಾಡಿಸ್ಕೊಳ್ಬೇಕು, ಮತ್ತು ಅಟ್ ಪ್ರೆಸೆಂಟ್ ಇವಾಗ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಇರೋ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ನ ಯಾವ ರೀತಿ ಕಂಡಕ್ಟ್ ಮಾಡಬೇಕು ಮತ್ತು ಯಾವ ದಿನಾಂಕದ ಒಳಗೆ ಎಕ್ಸಾಮ್ಸ್ನೆಲ್ಲ ಮುಗಿಸ್ಬೇಕು ಅಂತೆಲ್ಲ ಕೂಡ ಪ್ರಾಪರಾಗಿ ವಿಷಯನ ಕೊಟ್ಟಿದ್ದಾರೆ. ಸೊ ಅದು ಯಾವಾಗ ಏನು ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಕುವೆಂಪು ಯೂನಿವರ್ಸಿಟಿಲಿ ಯಾರು 2019 ಮತ್ತು 2020 ಅಕಾಡೆಮಿಕ್ ಇಯರಲ್ಲಿ ಡಿಸ್ಟೆನ್ಸ್ ಎಜುಕೇಷನ್ಗೆ ಜಾಯ್ನ್ ಆಗಿದ್ರು ಕುವೆಂಪು ಯೂನಿವರ್ಸಿಟಿ, ಅವರಿಗೆ ನನ್ನ ಕಡೆಯಿಂದ ಒಂದು ಗುಡ್ ನ್ಯೂಸ್ ಇದೆ. ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಪ್ರೆಸ್ ಬೆಲ್ ಐಕಾನ್ ಮಿಸ್ ಮಾಡಿದ್ರೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ಫಸ್ಟ್ ವಿಷಯಕ್ಕೆ ಬರೋಣ. UGC ಕಡೆಯಿಂದ ಎಕ್ಸಾಮ್ ಬಗ್ಗೆ ಏನು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂತ. ಯಾರ್ಯಾರು ಇವಾಗ ಟರ್ಮಿನಲ್ ಸೆಮಿಸ್ಟರ್ ಇದ್ದೀರಾ ಇಲ್ಲ ಫೈನಲ್ ಇದ್ದೀರಾ, ಅವ್ರಿಗೆ ಎಕ್ಸಾಮ್ನ ಆಗಸ್ಟ್ 31 ಒಳಗಡೆ ಕಂಪ್ಲೀಟ್ ಮಾಡಿ ಅಂತ UGC ಕಡೆಯಿಂದ ಯೂನಿವರ್ಸಿಟಿಗೆ ಒಂದು ನೋಟಿಸ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ನಿಮಗೆ ಒಂದು ಡೌಟ್ ಅರೈಸ್ ಆಗ್ಬೋದು, ಎಕ್ಸಾಮ್ನ ಆನ್ಲೈನ್ ಮುಖಾಂತರ ಕಂಡಕ್ಟ್ ಮಾಡ್ತಾರಾ ಇಲ್ಲ ಅಂತಂದರೆ ಆಫ್ಲೈನ್ ಮುಖಾಂತರ ಕಂಡಕ್ಟ್ ಮಾಡ್ತಾರಾ ಅಂತ. ಈಗ ನನ್ನ ಹತ್ರ ಏನು ಆಗ್ತಾ ಇದೆ ಅಂತಂದರೆ, ಸೊ UGC ಅವರು ಪ್ರಾಪರಾಗಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಎಕ್ಸಾಮ್ನ ನೀವು ಆನ್ಲೈನ್ ಆಗ ಕಂಡಕ್ಟ್ ಮಾಡಿ, ಇಲ್ಲ ಅಂತಂದರೆ ಆಫ್ಲೈನ್ ಆಗ ಕಂಡಕ್ಟ್ ಮಾಡಿ, ಇಲ್ಲ ಅಂತಂದರೆ ಬ್ಲೆಂಡೆಡ್ ಮೋಡ್ ಅಂತಂದರೆ ಕೆಲವು ಎಕ್ಸಾಮ್ನ ಆನ್ಲೈನ್ ಎಲ್ಲರೂ ಮಾಡಿ, ಇಲ್ಲ ಅಂತಂದರೆ ಕೆಲವು ಎಕ್ಸಾಮ್ನ ಆಫ್ಲೈನ್ ಆದರೂ ಮಾಡಿ, ಒಟ್ಟಿನಲ್ಲಿ ನೀವು ಹೆಂಗಾರ ಎಕ್ಸಾಮ್ ಮಾಡಿ. ಸೊ ಆಗಸ್ಟ್ 31 ಒಳಗಡೆ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡಿ ಅಂತ ಕೂಡ ಅಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ಇದು ಟರ್ಮಿನಲ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಆಯಿತು. ನೆಕ್ಸ್ಟು ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಸೊ ಅವರಿಗೆ ಏನು ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ಲಾಸ್ಟ್ ಇಯರ್ ಟ್ರ್ಯಾಕ್ ರೆಕಾರ್ಡ್ ಏನಿತ್ತು, ಲಾಸ್ಟ್ ಇಯರ್ ಅಕಾಡೆಮಿಕ್ ಟ್ರ್ಯಾಕ್ ರೆಕಾರ್ಡ್ ಏನಿತ್ತು ನಿಮ್ಮದು ರಿಸಲ್ಟ್ಸು, ಅದ್ರ ಬೇಸ್ ಮೇಲೆ ನಿಮ್ಮನ್ನ ಪ್ರಮೋಟ್ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ, ಅದ್ರ ಬೇಸ್ ಮೇಲೆ ನಿಮ್ಮನ್ನ ಪ್ರಮೋಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದು ಯಾವುದ್ರ ಪ್ರಕಾರ ಅಂತಂದರೆ, UGC ಅವರು 2020 ಒಂದು ಗೈಡ್ಲೈನ್ಸ್ನ ಕೊಟ್ಟಿದ್ರು, ಅದ್ರ ಪ್ರಕಾರ ನಿಮ್ಮನ್ನ ಪ್ರಮೋಟ್ ಮಾಡಿ ಅಂತ ಅಲ್ಲಿ ಅವರು ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಇದು ಎಕ್ಸಾಮ್ ಬಗ್ಗೆ ಒಂದು ಅಪ್ಡೇಟು. ಡಿಗ್ರಿ ಅಡ್ಮಿಷನ್ ಯಾವಾಗಿಂದ ಶುರು ಆಗುತ್ತೆ ಅಂತ ನೋಡೋದಾದರೆ, ಸೊ ಇಲ್ಲಿ ಅವರು ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ CBSE, ICSE ಮತ್ತು ಸ್ಟೇಟ್ ಬೋರ್ಡಿಂದ ಸೆಕೆಂಡ್ PU ರಿಸಲ್ಟ್ ಬರಬೇಕು. ಸೊ ಸೆಕೆಂಡ್ PU ರಿಸಲ್ಟು ಇದೇ ತಿಂಗಳು 31 ಒಳಗಡೆ ರಿಸಲ್ಟ್ನ ಕೊಡಬೇಕು ಅಂತ ಆರ್ಡ್ರ್ ಮಾಡಿದ್ದಾರೆ. ಸೊ 31 ಒಳಗಡೆ ರಿಸಲ್ಟ್ ಬರುತ್ತೆ. ಅದಾದಮೇಲೆ ನಿಮ್ಮ ಅಡ್ಮಿಷನ್ ಪ್ರೊಸೀಜರ್ ಶುರು ಆಗುತ್ತೆ. ಮತ್ತು ಅಡ್ಮಿಷನ್ ಆಗೋಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ, ಸೊ ಅಕ್ಟೋಬರ್ 31 ಅಡ್ಮಿಷನ್ ಲಾಸ್ಟ್ ಡೇಟು. ಹಾಗೆಯೇ ಅಡ್ಮಿಷನ್ನ ಯಾವಾಗಿಂದ ಶುರು ಮಾಡಬೇಕು ಅಂತಂದರೆ, ಯಾವಾಗ ಕಂಪ್ಲೀಟ್ ಮಾಡಬೇಕು ಅಂತಂದರೆ, ಸೊ ಸೆಪ್ಟೆಂಬರ್ 30 ಒಳಗಡೆ ಅಡ್ಮಿಷನ್ ಎಲ್ಲ ಕಂಪ್ಲೀಟ್ ಆಗಬೇಕು. ಇನ್ನೂ ಒಂದು ತಿಂಗಳು ಯಾಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಂದರೆ, ಸೊ ಕೆಲವು ಸೀಟ್ಗಳು ಅಂದರೆ ಫಿಲ್ಲಪ್ ಆಗದೇ ಹಾಗೆ ಉಳಿದಿರುತ್ತೆ. ಸೊ ಅದನ್ನು ಹೇಗಾದರೂ ಫಿಲ್ಲಪ್ ಮಾಡಿದ್ರೆ ನೀವು ಅಕ್ಟೋಬರ್ 31 ಒಳಗಡೆ ಆ ಸೀಟ್ನೆಲ್ಲ ಫಿಲ್ಲಪ್ ಮಾಡಬೇಕು ಅಂತ UGC ಅವರು ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ಅದ್ರ ಜೊತೆಗೆ ನಿಮಗೆ ಕಾಲೇಜ್ ಯಾವಾಗಿಂದ ಶುರು ಆಗುತ್ತೆ ಅಂತ ನೋಡೋದಾದರೆ, ಸೊ ಅಕ್ಟೋಬರ್ 1 ಕಾಲೇಜ್ನ ಶುರು ಮಾಡಿ, ಮೇ ಬಿ ಅದು ಆನ್ಲೈನರಲ್ಲಿ ಆಗ್ಬೋದು, ಇಲ್ಲಾಂತಂದರೆ ಆಫ್ಲೈನ್ ಮೋಡಲ್ಲರೂ ಆಗ್ಬೋದು. ಸೊ ಕಾಲೇಜ್ನ ಅಕ್ಟೋಬರ್ 1 ಶುರು ಮಾಡಿ ಅಂತಲೂ ಕೂಡ UGC ಅವರು ಯೂನಿವರ್ಸಿಟಿಗೆ ಪ್ರಾಪರಾಗಿ ಒಂದು ನೋಟಿಸ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಅನಿಸ್ಬೋದು, ಬ್ರೋ ಈಗ ನೆಕ್ಸ್ಟು ಎಕ್ಸಾಮ್ ಮತ್ತು ಅಡ್ಮಿಷನ್ ಬಗ್ಗೆ ಹೇಳಿದರೆ, ನೆಕ್ಸ್ಟ್ ಡಿಗ್ರಿ ಎಕ್ಸಾಮ್ ಬಗ್ಗೆ ಏನಾದರೂ ಅಪ್ಡೇಟ್ ಇದ್ದರೆ ಕೊಡಿ. ಯಾರ್ಯಾರೀಗ ಹೊಸದಾಗಿ ಡಿಗ್ರಿಗೆ ಜಾಯ್ನ್ ಆಗ್ತೀರಾ ಅವ್ರಿಗೇನಾದರೂ ಎಕ್ಸಾಮ್ ಡೇಟ್ ಏನಾದ್ರು ಫಿಕ್ಸ್ ಮಾಡಿದ್ದೀರಾ ಅಂತ ನನ್ನ ಕೇಳಿದ್ರೆ, ಸೊ ಅದು ನಿಮ್ಮ ಯೂನಿವರ್ಸಿಟಿಗೆ ಬಿಟ್ಬಿಟ್ಟಿದ್ದಾರೆ ಅದನ್ನು. ಸೊ ನೆಕ್ಸ್ಟ್ ಗೊತ್ತಿಲ್ಲ ಯಾವಾಗ ಲಾಕ್ಡೌನ್ ಆಗುತ್ತೆ ಏನು ಅಂತ. ಸೊ ಅದನ್ನು ಅವರು ಯೂನಿವರ್ಸಿಟಿಗೆ ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅವರು ಯೂನಿವರ್ಸಿಟಿ ಅಕಾಡೆಮಿಕ್ ಕ್ಯಾಲೆಂಡರ್ನ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ನಿಮ್ಮ ಎಕ್ಸಾಮ್ಸ್ ಎಲ್ಲ ನಡೆಯುತ್ತೆ. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ನಾನು ಸ್ಟಾರ್ಟಿಂಗ್ ಹೇಳಿದೆ ಕುವೆಂಪು ಯೂನಿವರ್ಸಿಟಿ ಅವರಿಗೆ ಒಂದು ಗುಡ್ ನ್ಯೂಸ್ನ ಕೊಡ್ತೀನಿ ಅಂತ. ಸೊ ಈ ನೋಟಿಫಿಕೇಶನ್ ಬಂದು ಸುಮಾರು ದಿನನೇ ಆಗಿತ್ತು. ನಿನ್ನೆ ಯಾರೋ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಇದೊಂದು ನೋಟಿಫಿಕೇಶನ್ ಬಂದಿದೆ, ನಾನು ತಿಳಿಸ್ಕೊಡಿ ಎಲ್ಲರಿಗೂ ಅಂತ ಸೊ ಹೇಳಿದ್ದಾರೆ. ಕುವೆಂಪು ಯೂನಿವರ್ಸಿಟಿಲಿ ಯಾರ್ಯಾರು ಜಾಯ್ನ್ ಆಗಿದ್ರಿ 2019 ಮತ್ತು 2020 ಅಕಾಡೆಮಿಕ್ ಇಯರಲ್ಲಿ ಯಾರ್ಯಾರು ಜಾಯ್ನ್ ಆಗಿದ್ರಿ UG ಮತ್ತು PGಗೆ, ಅವ್ರಿಗೆ ಯಾರಿಗೂ ಸಹ ಎಕ್ಸಾಮ್ ಇಲ್ಲ. ಸೊ ಅವ್ರನ್ನ ಡೈರೆಕ್ಟಿಗೆ ಪ್ರಮೋಟ್ ಮಾಡಿದ್ದಾರೆ. ಹಾಗೆಯೇ ಯಾರನ್ನ ಪ್ರಮೋಟ್ ಮಾಡಿದ್ದಾರೆ ಅಂತ ನಿಮಗೆ ಪ್ರಾಪರಾಗಿ ಮೆನ್ಷನ್ ಮಾಡಿರ್ತೀನಿ. ಸೊ UG ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್, ಅರ್ಥ ಆಯ್ತಲ್ಲ, UG ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸು, ಜೊತೆಗೆ PG ಫಸ್ಟ್ ಇಯರ್ ಸ್ಟೂಡೆಂಟ್ಸ್, ಅರ್ಥ ಆಯ್ತಲ್ವ, PG ಫಸ್ಟ್ ಇಯರ್ ಸ್ಟೂಡೆಂಟ್ಸು ಮತ್ತು UG ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸ್ಟೂಡೆಂಟ್ನ ಡೈರೆಕ್ಟಾಗಿ ಪ್ರಮೋಟ್ ಮಾಡಿದ್ದಾರೆ. ಹಾಗೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈಗಲೇ ಇಷ್ಟ ಆಗಿರಿ, ಈಗಲೇ ಒಂದು ಲೈಕ್ನ ಮಾಡಿ, ಜೊತೆಗೆ ನಮ್ಮ ಚಾನಲ್ಗೆ ಫಸ್ಟ್ ವಿಸಿಟ್ ಮಾಡಿ ನಮ್ಮ ವಿಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಪ್ರೆಸ್ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.